ವೆಲ್ಕಮ್ ಫ್ರೆಂಡ್ಸ್, ಪೂಜಾಸ್ ರೆಸಿಪಿಗೆ ಸ್ವಾಗತ. ಇವತ್ತು ನಾನು ಬೆಳಿಗ್ಗೆ ಟಿಫಿನ್ಗೆ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದಾದಂತಹ ರುಚಿಯಾದ ಮಸಾಲೆ ರವೆ ಪಡ್ಡು ರೆಸಿಪಿ ಜೊತೆ ಬಂದಿದ್ದೀನಿ. ಫ್ರೆಂಡ್ಸ್, ಬೆಳಿಗ್ಗೆ ಲೇಟಾಗಿ ಎದ್ದಾಗ ಟಿಫಿನ್ಗೆ ನೀವು ಈ ರವೆ ಪಡ್ಡನ್ನ 10 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ಅಕ್ಕಿ ಬೇಳೆ ನೆನೆಸಿ ಮಾಡಿರೋ ಪಡ್ಗಿಂತ ಈ ರವೆ ಪಡ್ಡು ತುಂಬ ರುಚಿಯಾಗಿ ಬರುತ್ತೆ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಮಸಾಲೆ ರವೆ ಪಡ್ಡನ್ನ ನಾನು ಯಾವ ರೀತಿ ಮಾಡ್ತೀನಿ, ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡೋಣ ಬನ್ನಿ. ಒಂದು ದೊಡ್ಡ ಬಟ್ಲು ಹುರಿದಿಟ್ಕೊಂಡಿರುವ ಬನ್ಸಿ ರವೆ, ಅರ್ಧ ಬಟ್ಲು ನೆನೆಸಿಟ್ಕೊಂಡಿರುವ ಗಟ್ಟಿ ಅವಲಕ್ಕಿ, ಒಂದು ಬಟ್ಲು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ, ಒಂದು ಬಟ್ಲು ಸಣ್ಣಗೆ ತುರಿದಿಟ್ಕೊಂಡಿರುವ ಕ್ಯಾರೆಟ್, ಒಂದು ಬಟ್ಲು ಕಾಯಿ ತುರಿ, ಒಂದು ಬಟ್ಲು ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಅರ್ಧ ಇಂಚು ಶುಂಠಿ, 10ರಿಂದ 15 ಎಸಳು ಬೆಳ್ಳುಳ್ಳಿ, 3 ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಲೋಟದಷ್ಟು ಮೊಸರು. ಇವಾಗ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಹುರ್ಕೊಂಡಿರುವ ಬನ್ಸಿ ರವಾನ ಹಾಕ್ತಾಯಿದ್ದೀನಿ. ನಂತರ ರವೆಗೆ ಅರ್ಧ ಗ್ಲಾಸ್ನಷ್ಟು ಮೊಸರನ್ನ ಹಾಕ್ತಿದ್ದೀನಿ. ಇವಾಗ ರವೆ ನೆನೆಯೋಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 10 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಗಟ್ಟಿ ಅವಲಕ್ಕಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಮೊಸರು ಮತ್ತು ನೀರು ಹಾಕಿ ನೆನೆಸಿಟ್ಕೊಂಡಿರುವ ಬನ್ಸಿ ರವೆನ ಇದಕ್ಕೆ ಹಾಕಿದ್ದೀನಿ. ನಂತರ ಇದಕ್ಕೆ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕಿರುವ ಎಲ್ಲ ಪದಾರ್ಥಗಳನ್ನು ರುಬ್ಕೊಂಡು ನಾನಿಲ್ಲಿ ರುಬ್ಬಿರುವ ಮಿಶ್ರಣವನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀನಿ. ನಂತರ ಈ ರುಬ್ಬಿರುವ ಮಿಶ್ರಣಕ್ಕೆ 1 ಬಟ್ಲು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ, 1 ಬಟ್ಲು ಕ್ಯಾರೆಟ್ ತುರಿ, 1 ಬಟ್ಲು ಕೊತ್ತಂಬರಿ ಸೊಪ್ಪು, 3 ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸಿನಕಾಯಿ, ಸ್ವಲ್ಪ ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಈ ಮಿಶ್ರಣವನ್ನು 5 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ನಂತರ ಒಲೆ ಮೇಲೆ ಪಡ್ಡು ಮಾಡುವ ಹಂಚನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ತಾ ಇದ್ದೀನಿ. ನಂತರ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿಯಾಗಿರುವ ಹಂಚಿಗೆ ರೆಡಿ ಮಾಡ್ಕೊಂಡಿರುವ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈ ರವೆನ ನೀವು ರಾತ್ರಿ ಮೊಸರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ರುಬ್ಕೊಂಡು ಈ ಪಡ್ಡನ್ನು ಮಾಡ್ಕೊಳ್ಬೋದು. ರವೆ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಈ ಪಡ್ಡು ಉಬ್ಕೊಂಡು ಬರುತ್ತೆ. ನಾನಿಲ್ಲಿ ರವೆನ ಹುರಿದು ತೊಗೊಂಡಿದ್ದೀನಿ. ನೀವು ಹುರಿದೇನೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಇವಾಗ ಮೇಲೆ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಪಡ್ಡನ್ನ ತಿರುಗಿಕೊಂಡು ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಪಡ್ಡು ಕ್ರಿಸ್ಪಿಯಾಗೋಕ್ಕೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಪಡ್ಡಿಗೆ ಕಲರ್ ಎಷ್ಟು ಚೆನ್ನಾಗಿ ಕೆಂಪಗೆ ಬಂದಿದೆ ಅಂತ. ಇವಾಗ ಈ ಪಡ್ಡನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮಸಾಲೆ ರವೆ ಪಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಈ ಪಡ್ಡನ್ನ ಕಾಯಿ ಚಟ್ನಿ ಜೊತೆಗೆ ತಿನ್ಬಹುದು ಅಥವಾ ಹಾಗೆ ಕೂಡ ತಿಂದರೂ ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ನೀವು ಒಂದು ಸತಿ ಈ ಪಡ್ಡನ್ನ ಮನೇಲಿ ಮಾಡ್ತೀನಿ ನೋಡಿ, ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾನು ಮಾಡಿರುವ ಬನ್ಸಿ ರವೆ ಮಸಾಲೆ ಪಡ್ಡು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.